ಸಂತೋಷ್ ರಾವ, ನಿಶ್ಚಲ್ ಜೈನೋ ಅಥವಾ ಇನ್ನಿತರ 3 ಹೆಸರುಗಳಿದೆಯಾ, ಯಾರೇ ಆಗಿರಲಿ ಸರ್, ತಪ್ಪು ಮಾಡಿದ್ದರೆ ಇದು ಅವರಿಂದ ಆಗಿದ್ದರೆ ಅವರು ಎಷ್ಟೇ ದೊಡ್ಡ ಪ್ರಭಾವಶಾಲಿಗಳಾಗಲಿ ಈಗಲೂ ಹೇಳ್ತಾ ಇದ್ದೀವಿ ಅವರಿಗೆ ಶಿಕ್ಷೆ ಆಗಬೇಕು. ಅವರ ಬಗೆಗಿನ ಯಾವುದೇ ಸೂಕ್ಷ್ಮ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರು ಕೂಡ ಅದನ್ನು ನಾವು ಕೋರ್ಟಿಗೆ ಒಪ್ಪಿಸ್ಬೇಕು. ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ, ಅದರಲ್ಲಿ ಎರಡು ಮಾತಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ ಸರ್, ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ರಿಪಬ್ಲಿಕ್ ಕನ್ನಡ ಸೌಜನ್ಯಕ್ಕೆ ನ್ಯಾಯ ದೊರಕೋದಕ್ಕಿಂತ ದೊಡ್ಡದ್ದು ಯಾವುದೂ ಇಲ್ಲ. ಆ ಜೈನ್ ಕುಟುಂಬ ಇರ್ಬೋದು ಅಥವಾ ಸಂತೋಷ್ ರಾವ್ ಇರ್ಬೋದು, ಯಾರೇ ಆಗಲಿ, ಆದರೆ ಒಬ್ಬರ ಪರ ವಹಿಸಬೇಡ. ಇಲ್ಲ ನಿಶ್ಚಲ್ ಜೈನ್ ಮತ್ತು ಈ ಕುಟುಂಬ ಏನೂ ಮಾಡಿಲ್ಲ, ಅವರ ಬಗ್ಗೆ ತನಿಖೆ ಮಾಡಬೇಡಿ, ನೋ. ಅಥವಾ ಸಂತೋಷ್ ರಾವ್ ಏನು ಮಾಡಿಲ್ಲ, ಇವರ ಬಗ್ಗೆ ತನಿಖೆ ಮಾಡಬೇಡಿ, ನೋ. ಇನ್ನೊಮ್ಮೆ ತನಿಖೆ ಆಗತ್ತಾ? ಮರು ತನಿಖೆ ಎಲ್ಲರದ್ದು ಮತ್ತೊಮ್ಮೆ ಆಗಿದೆ. ಯಾರು ಬರೋದಿಲ್ಲ ನೋಡೋಣ. ಈಗ ಯೂಟ್ಯೂಬರ್ಸು ಪಾಪ ಅವ್ರು ಮಾಡ್ತಾರಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾವು ಮಾಡ್ತೀವಿ. ಈಗ ನಾವು ಮಾಡಿ ಏನು ಲಾಭ ಇಲ್ಲ ಇದರಿಂದ. ಮನವರಿಕೆ ನಿಮಗೆ ಮಾಡಿಕೊಡ್ಬೋದು ಅಷ್ಟೇ ಅಂತೇಳಿ. ನೀವು ನ್ಯಾಯ ಸಿಗೋದಿಲ್ಲ ಸರ್ ಇಲ್ಲಿಂದ. ಮತ್ತು ಏನು ಮಣ್ಣಂಗಟ್ಟಿ ನ್ಯಾಯ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಎಲ್ಲಿ ಸಿಗುತ್ತೆ ಅಂತಂದರೆ, ಆಯಿತು ಸಿದ್ದರಾಮಯ್ಯ ಬಳಿ ಹೋಗೋಣ, ಏನೂ ಆಗಲ್ಲ. ಸಿದ್ದರಾಮಯ್ಯ ಬಳಿ ಹೋದರೆ ಆಯ್ತು, ನರೇಂದ್ರ ಮೋದಿ ಬಳಿ ಹೋದರೂ ಏನೂ ಆಗಲ್ಲ, ರಾಷ್ಟ್ರಪತಿ ಬಳಿ ಹೋದರೂ ಏನೂ ಆಗಲ್ಲ. ಅದಕ್ಕೊಂದು ವ್ಯವಸ್ಥೆ ಅಂತಿದೆ. ಅದು ಆಮೇಲೆ ಇಷ್ಟೆಲ್ಲ ಆಗ್ತಾ ಇದೆ. ಈಗ ಕೆಲವೊಂದನ್ನೆಲ್ಲ ಕೋರ್ಟ್ಗಳು ತನ್ನಿಂತಾನೆ ನೋಡ್ತವೆ. ಕೆಲವನ್ನೆಲ್ಲ ಅವರೇ ಏನಾಗ್ತಿದೆ ರೀ, ಈಗ ಸರ್ಕಾರಕ್ಕೆ ಚೀಮಾರಿ ಹಾಕಿದರು ಇದನ್ನು ನೀವು ನೋಡಿದಿರಲ್ಲ. ಇದರಲ್ಲಿ ಅದು ಬರಲ್ಲ, ಯಾಕಂದರೆ ಕೋರ್ಟ್ ವರ್ಡಿಕ್ಟ್ ಕೊಟ್ಟಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ವ್ಯವಸ್ಥೆಯನ್ನು. ಹಾಗಿದ್ರೆ ಇದಕ್ಕೆ ಚಾನ್ಸೇ ಇಲ್ವಾ? ಇದೆ. ಏನು ಪ್ರಕರಣದಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಏನು ಮೇಲ್ಮನವಿ? ಇನ್ನೊಂದು ಸಲ ತನಿಖೆ ಮಾಡಿದರೆ ಹಿಂಗೆ ಮುದ್ದೆ ಮಾಡಿ ಬಿಸಾಕ್ತಾರೆ ಅವರು. ಏನು ತನಿಖೆ ಮಾಡೋದು ಅಂದ್ಬಿಟ್ಟು. ಈ ಕೇಸಲ್ಲಿ ಪೂರಕವಾದ ಕೆಲವು ಅಂಶಗಳು ಬಿಟ್ಟು ಹೋಗಿದೆ, ನನ್ನ ಬಳಿ ಇದೆ ಅಂತ ಅಂದ್ಬಿಟ್ಟು ಮುಚ್ಚಿದ ಕೋಟೆಯಲ್ಲೂ ಕೊಡಬಹುದು. ಆದರೆ ಯಾರು ಕೊಡಬೇಕು? ಜಯಪ್ರಕಾಶ್ ಕೇಳೋದೇ ಇಲ್ಲ. ಹೋರಾಟಗಾರರು ನೋ, ವಾಟಾಳ್ನಾಗರ ನೋ, ಸಿದ್ದರಾಮಯ್ಯ ನೋ, ಹೋರಾಟಗಾರ ನೋ. ಯಾರು? ಕೇವಲ ಸಾರ್ವಜನಿಕರಿಂದ ಅಲ್ಲ, ಕೇವಲ ಸಂತ್ರಸ್ತೆ ಪೋಷಕರಿಗೆ ಮೇಲ್ಮನವಿ ಸಲ್ಲಿಸುವ ಕಾನೂನುಬದ್ಧ ಹಕ್ಕಿದೆ. ಸಂತ್ರಸ್ತೆ ಪೋಷಕರಿಗೆ ಕಾನೂನುಬದ್ಧ ಹಕ್ಕಿದೆ. ಅದನ್ನು ಕೂಡ ನಾನು ಹೇಳಿದೆ ಆವಾಗ. ಒಬ್ಬರು PIL ಹಾಕಿದ್ರು, ತೆಗೆದು ಬಿಸಾಕಿದ್ರು. ಅವ್ರದ್ದೇ ಸಂಬಂಧಿ ಚಂದಪ್ಪ ಅನ್ನೋರು ಹಾಕಿದ್ರು. ಆಗ ಅವರು ಹಾಕಿದ ರೀತಿ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದು ರಿಜೆಕ್ಟ್ ಆಯಿತು ಅಂತೇಳಿ ಈಗಲೂ ಅವಕಾಶ ಇದೆ. ಆಮೇಲೆ ಮೊನ್ನೆ ತೀರ್ಪು ಕೊಟ್ಟಾಗ 90 ದಿನಗಳ ಅವಧಿಯಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೂ ಅವಕಾಶ ಇತ್ತು. ಓಕೆ, ಮಿಸ್ ಆಗಿದೆ ಅಂದರೆ ಹಾಗೆ ಸೌಜನ್ಯ ಬಿಟ್ಬಿಡೋದ? ನೋ. ಈಗ ಒಂದೇ ನಮ್ಮೆಲ್ಲರ ಆಶಯ ಒಂದೇ ಆಗಿರಬೇಕು. ಯಾರ ಬಳಿ ಏನು ಎಕ್ಸ್ಟ್ರಾ ಸಾಕ್ಷಿ ಇದೆಯೋ, ಹೋರಾಟಗಾರರ ಬಳಿ ಯಾರೇ ಎಲ್ಲ ಪಾಪ ಹೋರಾಟ ಮಾಡ್ತಾ ಇದ್ದಾರೋ ಅವರ ಬಳಿ ಸಾಕ್ಷ್ಯಗಳಿದ್ದರೆ ದಯವಿಟ್ಟು ಅದನ್ನು ಕೋರ್ಟ್ಗೆ ಸಲ್ಲಿಸೋಣ. ಒಂದು ಕಾಪಿ ನೀವು ಇಟ್ಕೊಳ್ಳಿ, ಒಂದು ಜೆರಾಕ್ಸ್ ಕಾಪಿ ಆದರೂ ಕೋರ್ಟ್ಗೆ ಸಲ್ಲಿಸಿ. ನೀವು ಕೊಡಬೇಕು. ಯಾರಿಗೆ? ಅವರ ತಂದೆ ತಾಯಿಗಳು ಕೊಡಬೇಕು, ಅವ್ರು ಸಲ್ಲಿಸಬೇಕು. ನೀವು ಸಲ್ಲಿಸಿದ್ರೆ ಆಗಲ್ಲ. ಕೋರ್ಟ್ ಸಾಕಷ್ಟು ಕಾಲಾವಕಾಶ ಕೊಡುತ್ತೆ. ಇಲ್ಲಿ ತನಕ ಸಲ್ಲಿಸಬೇಕಾಗಿತ್ತು. ನಾನು ಹೇಳ್ತಾ ಇರೋದು ಹಾದಿರಂಪ ಬೀದಿರಂಪ ಯಾಕೆ ಮಾಡ್ತಾ ಇದ್ದೀವಿ? ಮೊನ್ನೆ ಅಗ್ನಿ ಶ್ರೀಧರ್ ಅವರು ಇದರ ಬಗ್ಗೆ ಮಾತಾಡ್ತಾ ಇದ್ರು. ಹಾದಿರಂಪ ಬೀದಿರಂಪ ಮಾಡಬೇಡ್ರಪ್ಪ, ಇದರಿಂದ ಏನೂ ಲಾಭ ಆಗಲ್ಲ. ರಸ್ತೆಯಲ್ಲಿ ಪ್ರತಿಭಟನೆ ಮುಂದುವರಿಸಿನೂ ಏನೂ ಆಗೋದಿಲ್ಲ. ಅದನ್ನು ಲಾಭ ಆಗೋದಿದ್ರೆ ಮಾಡೋಣ. ಸೌಜನ್ಯಗೇನಾದರೂ ಆಗಲ್ಲ. ನ್ಯಾಯಾಲಯಕ್ಕೆ ಹೋಗೋದನ್ನು ಯಾರಾದರೂ ತಪ್ಪಿಸ್ತಾ ಇದ್ದಾರಾ? ನ್ಯಾಯಾಲಯಕ್ಕೆ ಹೋಗಬೇಡಿ, ನಿಮ್ಮನ್ನು ಇದು ಮಾಡ್ತೀನಿ ಅದು ಯಾರಾದರೂ ಹೇಳ್ತಾ ಇದ್ದಾರಾ? ಆಗಿದ್ದರೆ ಖಂಡಿತವಾಗ್ಲೂ ನಾವು ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ತೀವಿ. ಇವರು ನ್ಯಾಯಾಲಯಕ್ಕೆ ಹೋಗೋದನ್ನು ಅಡ್ಡ ಕಟ್ತಾ ಇದ್ದಾರೆ, ಅವರ ವಿರುದ್ಧ ಸಮರ ಸಾರಬೇಕು ಅಂತ. ಹಾಗಾಗಿ ನ್ಯಾಯಾಲಯ ಒಂದೇ. ಪ್ರತಿಭಟನೆ ವೇಳೆ ಹಿಂದೆ ಕೂಡ ಒಂದು ಅರ್ಜಿ ಸಲ್ಲಿಸಲಾಗಿತ್ತು. ನಾನು ಹೇಳ್ತಾ ಇದ್ದೀನಿ, ನಮಗೆ ನ್ಯಾಯ ಬೇಕು ಅಂತಂದರೆ ಅಲ್ಲಿಗೆ ಹೋಗಬೇಕಷ್ಟೇ. ಆದರೆ ಹೈಕೋರ್ಟ್ ಸಾರ್ವಜನಿಕರು ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಿತ್ತು. ಯಾಕಂದರೆ ಅದು ವರ್ಡಿಕ್ಟ್ ಕೊಟ್ಟಾಗಿದೆ. SIT ವಿಚಾರದಲ್ಲಿ, CID ವಿಚಾರದಲ್ಲಿ, CBI ವಿಚಾರದಲ್ಲಿ. ಸಂತ್ರಸ್ತೆ ಪೋಷಕರು ಮಾತ್ರ ಮೇಲ್ಮನವಿ ಸಲ್ಲಿಸಬಹುದು ಅಂತ ಅದೇ ಹೇಳಿದೆ. ಆದರೆ ನ್ಯಾಯಾಲಯಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನಾದರೂ ಹೋಗೋಣ. ನ್ಯಾಯ ದೊರಕಬೇಕು. ಮತ್ತೊಮ್ಮೆ ಹೇಳ್ತೀನಿ, ನ್ಯಾಯದಲ್ಲಿ ಈ ಹೆಣ್ಣು ಮಗಳ ವಿರುದ್ಧ ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ, ಎಂಥ ಪ್ರಭಾವಶಾಲಿ ಆಗಿರಲಿ ಸರ್, ಅವರಿಗೆ ನಮ್ಮ ಧಿಕ್ಕಾರ. ಸಂತೋಷ್ ರಾವ, ನಿಶ್ಚಲ್ ಜೈನೋ ಅಥವಾ ಇನ್ನಿತರ 3 ಹೆಸರುಗಳಿದೆಯಾ, ಯಾರೇ ಆಗಿರಲಿ ಸರ್, ತಪ್ಪು ಮಾಡಿದ್ದರೆ
ಇದು ಅವರಿಂದ ಆಗಿದ್ದರೆ ಅವರು ಎಷ್ಟೇ ದೊಡ್ಡ ಪ್ರಭಾವಶಾಲಿಗಳಾಗಲಿ ಈಗಲೂ ಹೇಳ್ತಾ ಇದ್ದೀವಿ, ಅವರಿಗೆ ಶಿಕ್ಷೆ ಆಗಬೇಕು. ಅವರ ಬಗೆಗಿನ ಯಾವುದೇ ಸೂಕ್ಷ್ಮ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರು ಕೂಡ ಅದನ್ನು ನಾವು ಕೋರ್ಟಿಗೆ ಒಪ್ಪಿಸಬೇಕು. ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ, ಅದರಲ್ಲಿ ಎರಡು ಮಾತಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ ಸರ್, ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ರಿಪಬ್ಲಿಕ್ ಕನ್ನಡ ಸೌಜನ್ಯಕ್ಕೆ ನ್ಯಾಯ ದೊರಕೋದಕ್ಕಿಂತ ದೊಡ್ಡದ್ದು ಯಾವುದೂ ಇಲ್ಲ. ಆ ಜೈನ್ ಕುಟುಂಬ ಇರ್ಬೋದು ಅಥವಾ ಸಂತೋಷ್ ರಾವ್ ಇರ್ಬೋದು, ಯಾರೇ ಆಗಿ, ಆದರೆ ಒಬ್ಬರ ಪರ ವಹಿಸಬೇಡ. ಇಲ್ಲ ನಿಶ್ಚಲ್ ಜೈನ್ ಮತ್ತು ಈ ಕುಟುಂಬ ಏನೂ ಮಾಡಿಲ್ಲ, ಅವರ ಬಗ್ಗೆ ತನಿಖೆ ಮಾಡಬೇಡಿ, ನೋ. ಅಥವಾ ಸಂತೋಷ್ ರಾವ್ ಏನು ಮಾಡಿಲ್ಲ, ಇವರ ಬಗ್ಗೆ ತನಿಖೆ ಮಾಡಬೇಡಿ, ನೋ. ಇನ್ನೊಮ್ಮೆ ತನಿಖೆ ಆಗತ್ತಾ? ಮರು ತನಿಖೆ ಎಲ್ಲರದ್ದು ಮತ್ತೊಮ್ಮೆ ಆಗಿದೆ. ಯಾರು ಬರೋದಿಲ್ಲ ನೋಡೋಣ. ಈಗ ಯೂಟ್ಯೂಬರ್ಸು ಪಾಪ ಅವರ ಮಾಡ್ತಾರಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾವು ಮಾಡ್ತೀವಿ. ಈಗ ನಾವು ಮಾಡಿದ ಏನು ಲಾಭ ಇಲ್ಲ ಇದರಿಂದ. ಮನವರಿಕೆ ನಿಮಗೆ ಮಾಡಿಕೊಡ್ಬೋದು ಅಷ್ಟೇ ಅಂತೇಳಿ. ನೀವು ನ್ಯಾಯ ಸಿಗೋದಿಲ್ಲ ಸರ್ ಇಲ್ಲಿಂದ. ಮತ್ತು ಏನು ಮಣ್ಣಂಗಟ್ಟಿ ನ್ಯಾಯ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಎಲ್ಲಿ ಸಿಗುತ್ತೆ ಅಂತಂದರೆ, ಆಯಿತು ಸಿದ್ದರಾಮಯ್ಯ ಬಳಿ ಹೋಗೋಣ, ಏನೂ ಆಗಲ್ಲ. ಸಿದ್ದರಾಮಯ್ಯ ಬಳಿ ಹೋದರೆ ಆಯ್ತು, ನರೇಂದ್ರ ಮೋದಿ ಬಳಿ ಹೋದರೂ ಏನೂ ಆಗಲ್ಲ, ರಾಷ್ಟ್ರಪತಿ ಬಳಿ ಹೋದರೂ ಏನೂ ಆಗಲ್ಲ. ಅದಕ್ಕೊಂದು ವ್ಯವಸ್ಥೆ ಅಂತಿದೆ. ಅದು ಆಮೇಲೆ ಇಷ್ಟೆಲ್ಲ ಆಗ್ತಾ ಇದೆ. ಈಗ ಕೆಲವೊಂದನ್ನೆಲ್ಲ ಕೋರ್ಟ್ಗಳು ತನ್ನಿಂತಾನೆ ನೋಡ್ತವೆ. ಕೆಲವನ್ನೆಲ್ಲ ಅವರೇ ಏನಾಗ್ತಿದೆ ರೀ, ಈಗ ಸರ್ಕಾರಕ್ಕೆ ಚೀಮಾರಿ ಹಾಕಿದರು ಅಂತ ನೀವು ನೋಡಿದಿರಲ್ಲ. ಇದರಲ್ಲಿ ಅದು ಬರಲ್ಲ, ಯಾಕಂದರೆ ಕೋರ್ಟ್ ವರ್ಡಿಕ್ಟ್ ಕೊಟ್ಟಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ವ್ಯವಸ್ಥೆಯನ್ನು. ಹಾಗಿದ್ರೆ ಇದಕ್ಕೆ ಚಾನ್ಸೇ ಇಲ್ವಾ? ಇದೆ. ಏನು ಪ್ರಕರಣದಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಏನು ಮೇಲ್ಮನವಿ? ಇನ್ನೊಂದು ಸಲ ತನಿಖೆ ಮಾಡಿದರೆ ಹಿಂಗೆ ಮುದ್ದೆ ಮಾಡಿ ಬಿಸಾಕ್ತಾರೆ ಅವರು. ಏನು ತನಿಖೆ ಮಾಡುವಾಗ ತಂದ್ಬಿಟ್ಟು ಈ ಕೇಸಲ್ಲಿ ಪೂರಕವಾದ ಕೆಲವು ಅಂಶಗಳು ಬಿಟ್ಟು ಹೋಗಿದೆ, ನನ್ನ ಬಳಿ ಇದೆ ಅಂತ ಅಂದ್ಬಿಟ್ಟು ಮುಚ್ಚಿದಲ ಕೋಟೆಯಲ್ಲೂ ಕೊಡಬಹುದು. ಆದರೆ ಯಾರು ಕೊಡಬೇಕು? ಜಯಪ್ರಕಾಶ್ ಕೇಳೋದೇ ಇಲ್ಲ. ಹೋರಾಟಗಾರರು ನೋ, ವಾಟಾಳ್ ನೋ, ಸಿದ್ದರಾಮಯ್ಯ ನೋ, ಹೋರಾಟಗಾರ ನೋ. ಯಾರು? ಕೇವಲ ಸಾರ್ವಜನಿಕರಿಂದ ಅಲ್ಲ, ಕೇವಲ ಸಂತ್ರಸ್ತೆ ಪೋಷಕರಿಗೆ ಮೇಲ್ಮನವಿ ಸಲ್ಲಿಸುವ ಕಾನೂನುಬದ್ಧ ಹಕ್ಕಿದೆ. ಸಂತ್ರಸ್ತೆ ಪೋಷಕರಿಗೆ ಕಾನೂನುಬದ್ಧ ಹಕ್ಕಿದೆ. ಅದನ್ನು ಕೂಡ ನಾನು ಹೇಳಿದೆ ಆವಾಗ. ಒಬ್ಬರು PL ಹಾಕಿದ್ರು, ತೆಗೆದು ಬಿಸಾಕಿದ್ರು. ಅವ್ರದ್ದೇ ಸಂಬಂಧಿ ಚಂದಪ್ಪ ಅನ್ನೋರು ಹಾಕಿದ್ರು. ಆಗ ಅವರು ಹಾಕಿದ ರೀತಿ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದು ರಿಜೆಕ್ಟ್ ಆಯಿತು ಅಂತೇಳಿ ಈಗಲೂ ಅವಕಾಶ ಇದೆ. ಆಮೇಲೆ ಮೊನ್ನೆ ತೀರ್ಪು ಕೊಟ್ಟಾಗ 90 ದಿನಗಳ ಅವಧಿಯಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೂ ಅವಕಾಶ ಇತ್ತು. ಓಕೆ, ಮಿಸ್ ಆಗಿದೆ ಅಂದರೆ ಹಾಗಿದ್ರೆ ಸೌಜನ್ಯ ಬಿಟ್ಬಿಡೋದ? ನೋ. ಈಗ ಒಂದೇ ನಮ್ಮೆಲ್ಲರ ಆಶಯ ಒಂದೇ ಆಗಿರಬೇಕು. ಯಾರ ಬಳಿ ಏನು ಎಕ್ಸ್ಟ್ರಾ ಸಾಕ್ಷಿ ಇದೆಯೋ, ಹೋರಾಟಗಾರರ ಬಳಿ ಯಾರೇ ಎಲ್ಲ ಪಾಪ ಹೋರಾಟ ಮಾಡ್ತಾ ಇದ್ದಾರೋ ಅವರ ಬಳಿ ಸಾಕ್ಷ್ಯಗಳಿದ್ದರೆ ದಯವಿಟ್ಟು ಅದನ್ನು ಕೋರ್ಟ್ಗೆ ಸಲ್ಲಿಸೋಣ. ಒಂದು ಕಾಪಿ ನೀವು ಇಟ್ಕೊಳ್ಳಿ, ಒಂದು ಜೆರಾಕ್ಸ್ ಕಾಪಿ ಆದರೂ ಕೋರ್ಟ್ಗೆ ಸಲ್ಲಿಸಿ. ನೀವು ಕೊಡಬೇಕು. ಯಾರಿಗೆ? ಅವರ ತಂದೆ ತಾಯಿಗಳಿಗೆ ಕೊಡಬೇಕು, ಅವ್ರು ಸಲ್ಲಿಸಬೇಕು. ನೀವು ಸಲ್ಲಿಸಿದ್ರೆ ಆಗಲ್ಲ. ಕೋರ್ಟ್ ಸಾಕಷ್ಟು ಕಾಲಾವಕಾಶ ಕೊಡುತ್ತೆ, ಇಲ್ಲಿ ತನಕ ಸಲ್ಲಿಸಬೇಕಾಗಿತ್ತು. ನಾನು ಹೇಳ್ತಾ ಇರೋದು ಹಾದಿರಂಪ ಬೀದಿರಂಪ ಯಾಕೆ ಮಾಡ್ತಾ ಇದ್ದೀವಿ? ಮೊನ್ನೆ ಅಗ್ನಿ ಶ್ರೀಧರ್ ಅವರು ಇದರ ಬಗ್ಗೆ ಮಾತಾಡ್ತಾ ಇದ್ರು. ಹಾದಿರಂಪ ಬೀದಿರಂಪ ಮಾಡಬೇಡ್ರಪ್ಪ, ಇದರಿಂದ ಏನೂ ಲಾಭ ಆಗಲ್ಲ. ರಸ್ತೆಯಲ್ಲಿ ಪ್ರತಿಭಟನೆ ಮುಂದುವರಿಸಿನೂ ಏನೂ ಆಗೋದಿಲ್ಲ. ಅದನ್ನು ಲಾಭ ಆಗೋದಿದ್ರೆ ಮಾಡೋಣ, ಸೌಜನ್ಯಗೆ ಏನಾದರೂ ಆಗಲ್ಲ. ನ್ಯಾಯಾಲಯಕ್ಕೆ ಹೋಗೋದನ್ನು ಯಾರಾದರೂ ತಪ್ಪಿಸ್ತಾ ಇದ್ದಾರಾ? ನ್ಯಾಯಾಲಯಕ್ಕೆ ಹೋಗಬೇಡಿ, ನಿಮ್ಮನ್ನು ಇದು ಮಾಡ್ತೀನಿ ಅದು ಯಾರಾದರೂ ಹೇಳ್ತಾ ಇದ್ದಾರಾ? ಆಗಿದ್ದರೆ ಖಂಡಿತವಾಗ್ಲೂ ನಾವು ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ತೀವಿ. ಇವರು ನ್ಯಾಯಾಲಯಕ್ಕೆ ಹೋಗೋದನ್ನು ಅಡ್ಡ ಕಟ್ತಾ ಇದ್ದಾರೆ, ಅವರ ವಿರುದ್ಧ ಸಮರ ಸಾರಬೇಕು. ಹಾಗಾಗಿ ನ್ಯಾಯಾಲಯ ಒಂದೇ. ಪ್ರತಿಭಟನೆ ವೇಳೆ ಹಿಂದೆ ಕೂಡ ಒಂದು ಅರ್ಜಿ ಸಲ್ಲಿಸಲಾಗಿತ್ತು. ನಾನು ಹೇಳ್ತಾ ಇದ್ದೀನಿ, ನಮಗೆ ನ್ಯಾಯ ಬೇಕು ಅಂತಂದರೆ ಅಲ್ಲಿಗೆ ಹೋಗಬೇಕಷ್ಟೇ. ಆದರೆ ಹೈಕೋರ್ಟ್ ಸಾರ್ವಜನಿಕರು ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಿತ್ತು. ಯಾಕಂದರೆ ಅದು ವರ್ಡಿಕ್ಟ್ ಕೊಟ್ಟಾಗಿದೆ. SIT ವಿಚಾರದಲ್ಲಿ, CID ವಿಚಾರದಲ್ಲಿ, CBI ವಿಚಾರದಲ್ಲಿ. ಸಂತ್ರಸ್ತೆ ಪೋಷಕರು ಮಾತ್ರ ಮೇಲ್ಮನವಿ ಸಲ್ಲಿಸಬಹುದು ಅಂತ ಅದೇ ಹೇಳಿದೆ. ಆದರೆ ನ್ಯಾಯಾಲಯಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನಾದರೂ ಹೋಗೋಣ, ನ್ಯಾಯ ದೊರಕಬೇಕು. ಮತ್ತೊಮ್ಮೆ ಹೇಳ್ತೀನಿ, ನ್ಯಾಯದಲ್ಲಿ ಈ ಹೆಣ್ಣು ಮಗಳ ವಿರುದ್ಧ ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ, ಎಂಥ ಪ್ರಭಾವಶಾಲಿ ಆಗಿರಲಿ ಸರ್, ಅವರಿಗೆ ನಮ್ಮ ಧಿಕ್ಕಾರ ಇದೆ.